ಬನ್ನಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೋಡೋಣ. ನಿಮ್ಮ ಪಾರ್ಟ್ನರ್ ವೆಯ್ಟ್ ಮಾಡ್ತಿದ್ದಾರೆ ನೀವು ಅವರಿಗೆ ಯಾವಾಗ ನೈಟ್ ಔಟಿಗೆ ಅವಕಾಶ ಕೊಡ್ತೀರಾ ಅಂತ. ಸೊ ಅವ್ರು ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡಿದ್ದಾರೆ ನಿಮ್ಮನ್ನು ಅವರು ನೈಟ್ ಔಟಲ್ಲಿ ಕರ್ಕೊಂಡು ಹೋಗಬೇಕು, ನೈಟಿಂಗ್ ಏಂಜಲ್ ಥರ ನಿಮ್ಮನ್ನು ಯೂಸ್ ಮಾಡಬೇಕು ಅಂತ. ಕೆಲವರು ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ಇದೆ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಬಾಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಅಥವಾ ನಿಮ್ಮ ಗೊತ್ತಿಲ್ಲ ಕೆಲಸ ಮಾಡುವಂಥ ಸಾಧ್ಯತೆ, ಕೆಲಸ ಮಾಡುವಂಥ ಜಾಗದಲ್ಲಿ ಫೀಮೇಲ್ ಏನಾದರೂ ನಿಮ್ಮ ಬಾಸ್ ಆಗಿದ್ರು ಅಷ್ಟೇ, ಮೇಲ್ ಏನಾದರೂ ನಿಮ್ಮ ಬಾಸ್ ಆಗಿದ್ರು ಅಷ್ಟೇ. ಸೊ ಅವರಿಗೆ ಆಪ್ಷನ್ ಇದೆ. ಸೊ ಅವರು ಮ್ಯಾರೇಜ್ ಆಗಿದ್ರೂ ಕೂಡ ಅವರ ಮ್ಯಾರೇಜ್ ಪಾರ್ಟ್ನರ್ನ ಬಿಟ್ಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪಾರ್ಟ್ನರ್ ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ. ಈಗ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಮೇ ಬಿ ಇನ್ನೊಂದು 2 ಮಂತಿಂದ 3 ವೀಕ್ ಒಳಗೆ ಇದೆಲ್ಲವೂ ಕೂಡ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಲವ್ ಆಫರ್ ಕೊಡುವಂಥದ್ದು, ಲವ್ ಆಫರ್ ಬರುವಂಥದ್ದು ಕೂಡ ಇದೆ. ಸದ್ಯಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅವರು. ಇದಕ್ಕಿಂತ ಬೆಟರ್ ಆಪ್ಷನ್ ಏನಾದರೂ ಸಿಗುತ್ತಾ ನನಗೆ ಅಂತ, ನಿಮಗಿಂತ ಬೆಟರ್ ಆಪ್ಷನ್ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ವೆಯ್ಟಿಂಗ್ ಲಿಸ್ಟಲ್ಲಿ ಅವರು ಇದ್ದಾರೆ. ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮಗೂ ಕೂಡ ಒಂದು ಕ್ಲಾರಿಟಿನ ಕೊಡ್ತಾ ಇಲ್ಲ. ನಿಮಗಿಂತ ಬೆಟರ್ ಸಿಗಬಹುದಾ, ಬೇರೆ ಏನಾದರೂ ಇನ್ನೂ ಚೆನ್ನಾಗಿರೋದೇನಾದರೂ ನನ್ನ ಜೀವನದಲ್ಲಿ ಆಗತ್ತಾ ಅಂತ ಯೋಚನೆ ಮಾಡ್ತಿದ್ದಾರೆ ಅವರು. ಎಸ್, ಹೊಸ ಬಿಸ್ನೆಸ್ಸು, ಹೊಸ ಲವ್ ಆಫರು ಮತ್ತು ಹೊಸ ಕೆರಿಯರ್ ಶುರು ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯಲ್ಲಿ ಅವರಿದ್ದಾರೆ. ಹಾಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ದೇವ್ರ ಹತ್ರ ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಒಬ್ಬ ಮೆಜಿಷಿಯನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯೂಜಿಷಿಯನ್ನ ಭೇಟಿ ಮಾಡಿ ಇದನ್ನ ಮಾಡಿಕೊಡಿ ಕೆಲಸ ಅಂತ ಯಾರ ಹತ್ರನೋ ಕೇಳಿದ್ದಾರೆ. ಮತ್ತು ಅವ್ರು ಪ್ರೀತಿಸುವಂಥ ಹುಡುಗಿ ಅವರಿಗೆ ಸಿಗಬೇಕು ಅನ್ನುವಂಥ ವಿಚಾರ, ಅಲ್ಲೇ ಅವ್ರ ಜೊತೆ ಮದುವೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಏನೋ ಪ್ರಯತ್ನಗಳು ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಮದುವೆ ಆಗ್ತಾ ಇಲ್ಲ, ಮದುವೆಯಲ್ಲಿ ವಿಳಂಬ ಆಗ್ತಿದೆ ಅನ್ನುವಂಥ ಕಾರಣಕ್ಕೆ ಅವ್ರ ಮನೆಯವರು ಕೂಡ ಎಲ್ಲೋ ಒಂದಷ್ಟು ಪೂಜೆ ಪುನಸ್ಕಾರ, ಒಂದಷ್ಟು ಭವಿಷ್ಯನ ಕೇಳಿ ರೆಮಿಡಿ ಫಾಲೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ವಿಚಾರವಾಗೂ ಕೂಡ ನಿಮ್ಮ ಪಾರ್ಟ್ನರ್ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ನಾನು ಯಶಸ್ಸು ಸಾಧಿಸ್ಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಲ್ಲಿ ಇರೋರಿಗೂ ಕೂಡ ಮ್ಯಾರೇಜ್ ಬರ್ತಿದೆ. ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಬದಲಾಗ್ತಿದೆ. ಪಾಸಿಟಿವ್ ಆಗಿ ಸ್ಟ್ರಾಂಗ್ ಕಮಿಟ್ಮೆಂಟ್ ನಿಮಗೆ ಸಿಗುತ್ತೆ. ನೀವು ಕೂಡ ರೆಡಿಯಾಗಿ, ಬೇರೆಯವರು ಕೂಡ ನಿಮಗೆ ಕಮಿಟ್ಮೆಂಟ್ ಕೊಡ್ತಿದ್ದಾರೆ. ಇಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ. ನಿಮ್ಮ ಎಕ್ಸ್ ಕಡೆಯಿಂದ, ನಿಮ್ಮ ಕರೆಂಟ್ ಪಾರ್ಟ್ನರ್ ಕಡೆಯಿಂದನೂ ಆಫರ್ಸ್ ಇದೆ. ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಕಡೆಯಿಂದನೂ ಕೂಡ ಇಲ್ಲಿ ಆಫರ್ಸ್ ಇದೆ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ಇಲ್ಲಿ ಆಫರ್ಸ್ ಇದೆ. ಜೊತೆಗೆ ನಿಮ್ಮ ಅನಾಮಿಕರಿಂದ, ಅಂದರೆ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಕೂಡ ನಿಮಗೆ ಆಫರ್ ಕೊಡ್ತಾರೆ. ಲವ್ ಆಫರ್, ಜಾಬ್ ಆಫರ್, ಮ್ಯಾರೇಜ್ ಆಫರ್. ಈವನ್ ನಿಮ್ಮ ಮಕ್ಕಳು ಮದುವೆ ಆಗಲ್ಲ, ನಾನು ಜಾಬ್ ಮಾಡ್ತೀನಿ, ದುಡ್ಡು ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೂ ಕೂಡ ಮ್ಯಾರೇಜ್ ಬರ್ತಾ ಇದೆ. ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಕಾಯ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಗಂಡ್ಮಕ್ಳ ಒಳ್ಳೆ ಹುಡುಗಿರಿದ್ದಾರೆ ಕಣ್ರೋ, ಕಾಯ್ತಾ ಇದ್ದಾರೆ, ಹೋಗಿ ಮದುವೆ ಮಾಡ್ಕೊಳ್ರೋ ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟು ಎನರ್ಜೆಟಿಕ್ ಆಗಿರುವಂಥ ಫೆಮಿನೈನ್ ಎನರ್ಜಿ ಇದೆ ಅಲ್ಲಿ. ಹಾಗಾಗಿ ಒಳ್ಳೆ ಡ್ರೀಮ್ ಗರ್ಲ್ ಅನ್ನುವಂಥ ರೀತಿಲಿ ಹೇಗಿರುತ್ತೆ, ಗಂಡ್ಮಕ್ಳೆಲ್ಲ ಎಷ್ಟೇ ಡ್ರೀಮ್ ಗರ್ಲು ಹೀಗಿರ್ಲಿ ಹಾಗಿರ್ಲಿ ಅಂದರೆ ಸೊ ಸಪೋರ್ಟಿವ್ ಆಗಿ ಸಿಗುವಂಥ ಹೆಣ್ಮಕ್ಳೇ ಬೇಕು ಅಂತ ಆಸೆ ಪಡ್ತಾರೆ. ಎಷ್ಟೊಂದು ಆಪ್ಷನ್ ಬರ್ತಿದೆ, ರೆಡಿಯಾಗಿ ಒಬ್ಬೊಬ್ರಿಗೆ ಇಲ್ಲ ಅಂದ್ರೂ ಒಂದು 4 ಆಪ್ಷನ್ಸ್ ಥರ ಇದೆ ಇಲ್ಲಿ. ಸೊ ಒಬ್ಬೊಬ್ಬರನ್ನೇ ಮದುವೆ ಆಗಿ ಚೆನ್ನಾಗಿರಿ. ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ, ಇನ್ನೊಂದು 4 ವಾರಗಳ ಒಳಗೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ, ಸ್ಟ್ರಾಂಗ್ಲಿ ಸಿಗುತ್ತೆ, 100% ಸಿಗುತ್ತೆ ಅನ್ನುವಂಥದ್ದು ಇದೆ. ಈ ಅವಕಾಶನ ಕಳ್ಕೊಂಡು ಇದಕ್ಕಿಂತ ಬೆಟರ್ ಸಿಗಲಿ ಅಂತ ನೀವು ಕಾಯ್ತಾ ಇದ್ರೆ, ಸೊ ನೀವು ಕಾಯೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಬೇಕು. ಓಕೆ, ಸೊ ಈ ಸೂರ್ಯ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬೆಳಕನ್ನು ತಂದಿದ್ದಾನೆ. ಕರ್ಕಾಟಕ ಸಂಕ್ರಮಣಕ್ಕೆ ಹೋಗಿ, ಸೊ ಮುಂದಿನ ಮಕರ ಸಂಕ್ರಮಣಕ್ಕೆ ಬರೋ ಅಷ್ಟರಲ್ಲಿ ಅವರು ಇನ್ನೂ ಹೆಚ್ಚಿನ ಒಳಿತನ್ನ ಮಾಡ್ತಾರೆ, ಇನ್ನು ಒಳ್ಳೆದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಒಂದಷ್ಟು ರಾಶಿ ಹಾಕಿ ನೋಡುವ.
ಓಕೆ. ಮೇಷ ಮೇಷ, ವೃಷಭ, ಮಿಥುನ ಎಲ್ಲ ರಾಶಿನೂ ಇದೆ. ಸಿಂಹ ರಾಶಿ, ವೃಶ್ಚಿಕ, ಕರ್ಕಾಟಕ, ಧನಸ್ಸು ಮತ್ತೆ ಕನ್ಯಾ ರಾಶಿ ಕೂಡ ಇದೆ. ಓಕೆ, 12, 4, 8, 5, 1, 3 ನಂಬರ್ ಇಂಪಾರ್ಟೆಂಟ್. ಚಂದ್ರ ಇದ್ದಾರೆ ಇಲ್ಲಿ. ಸೊ ಚಂದ್ರ ಹೆಚ್ಚಿನ ಒಂದು ಮನಸ್ಥಿತಿ ಬಗ್ಗೆ ಹೇಳ್ತಿದ್ದಾರೆ. ಸೊ ಈ ಹುಣ್ಣಿಮೆ, ಗುರು ಪೌರ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆ ಬರ್ತಿದೆ. ಗುರುಬಲ ಬಂದಿದೆ ಆಯ್ತಾ. ಮನೆ ಕಟ್ಟೋರಿಗೂ ಚೆನ್ನಾಗಿದೆ. ಮನೆ ಕಟ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಎರಡೂ ಮಾಡ್ತೀರಾ, ಮಾಡಿ ಆಗತ್ತೆ. ಓಕೆ, ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.